ಹಲೋ ನಮಸ್ಕಾರ ಎಲ್ಲರಿಗೂ ಕವೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಚಾನಲಲ್ಲಿ ಕುಕಿಂಗ್ ಚಾನಲ್ ಅಂತ ಹೇಳ್ಬೋದು. ಬಿಕಾಸ್ ತುಂಬ ತಿಂಗಳಾದ್ಮೇಲೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ಇದು ಬಂದು ಹೋಮ್ ಮೇಡ್ ಬಿಸ್ಕತ್, ಇಂಗ್ಲೀಷಲ್ಲಿ ಬಿಸ್ಕೆಟ್ ಅಂತಾರೆ. ಸೊ ನಾನು ಕನ್ನಡದಲ್ಲಿ ಆಸ್ ಯೂಶುವಲ್ ನಾವು ಹೇಗೆ ಹೇಳ್ತೀವಿ ಬಿಸ್ಕತ್ ಅಂತ ಹೇಳ್ತಾ ಇದ್ದೀನಿ. ಇದು ಎಷ್ಟು ಕ್ರಿಪ್ಸಿ ಆಗಿದೆ ಅಂದರೆ ನೆಕ್ಸ್ಟ್ ಒಂದು ನೋಡಿ, ನಾನು ವಿತೌಟ್ ಮ್ಯೂಟ್ ಮಾಡಿದ್ರೆ ಅದು ತೋರಿಸ್ತೀನಿ, ಓಕೆನಾ. ಕೇಳಿಸ್ಕೊಂಡ್ರಲ್ವಾ, ಇದು ಹೆಲ್ತಿ ವೇಲಿ ಮಾಡೋದು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಹೇಳ್ತೀನಿ ಕ್ವಿಕ್ಕಾಗಿ, ಸ್ವಲ್ಪ ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನಾನಿಲ್ಲಿ ತೊಗೊತಾ ಇರೋದು ಯಾವುದೇ ರೀತಿ ಮೈದಾ ಹಿಟ್ಟಂತೂ ಅಲ್ಲ. ಮೊದಲು ನಾನು ತೋರಿಸಿದ್ದು ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ಅದಾದಮೇಲೆ ಸಕ್ಕರೆ ಪುಡಿ ಮತ್ತು ಹಾಲು, ರವೆ, ಚಿರೋಟಿ ರವೆ. ನಾನಲ್ಲಿ ನಿಮ್ಗೇನು ಕಾಣಿಸಿದೆ ಕೊಬ್ಬರಿ, ಅದು ನಾನು ತುರಿದ್ಬಿಟ್ಟು ಅದಕ್ಕೆ ಸಕ್ಕರೆ ಏಲಕ್ಕಿ ಹಾಕಿ ರುಬ್ಬಿಟ್ಟಿರೋದು. ಅದಾದಮೇಲೆ ತುಪ್ಪ ತೊಗೊತಾ ಇದ್ದೀನಿ. ತುಪ್ಪ ಆಪ್ಷನಲ್, ಇಲ್ಲಾಂದರೆ ನೀವು ಎಣ್ಣೆ ಹಾಕೋಬೋದು. ಇದೇ ಬೌಲಲ್ಲಿ ಮೆಜರ್ಮೆಂಟ್ ನಾನು ತೊಗೊತಾ ಇರೋದು. ಪ್ರತಿಯೊಂದು ನೀಟಾಗಿ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈ ಒಂದು ಬೌಲಲ್ಲಿ ನಾನು ಒಂದು ಬೌಲ್ನಷ್ಟು ನಾನು ಇಲ್ಲಿ ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ. ಸೊ ಅದೇ ಬೌಲ್ನಲ್ಲಿ ಕಾಲು ಭಾಗದಷ್ಟು ನಾನು ಇಲ್ಲಿ ಚಿರೋಟಿ ರವೆ ತೊಗೊತಾ ಇದ್ದೀನಿ. ನೋಡಿದ್ರಲ್ವಾ, ಚಿರೋಟಿ ರವೆ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದರಲ್ಲಿ ಸ್ವಲ್ಪ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ ಅರ್ಧ ನೀವು ತೊಗೊಬೋದು. ಅಷ್ಟು ನಾನು ರುಬ್ಬಿಟ್ಕೊಂಡಿರೋಂತಹ ಕೊಬ್ಬರಿ, ಸಕ್ಕರೆ, ಏಲಕ್ಕಿ 3 ಅಲ್ವಾ, ಅದನ್ನು ಹಾಕೊತಾ ಇದ್ದೀನಿ, ತೊಗೊತಾ ಇದ್ದೀನಿ. ಅದಾದಮೇಲೆ ನಾನು ಶುಗರು ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬೋದು. ಜಾಸ್ತಿ ಹಾಕೊಂಬಿಡಿ ಸ್ಟಾರ್ಟಿಂಗಲ್ಲೇ, ಬಿಕಾಸ್ ಹೋಗ್ತಾ ನಾವು ಆ್ಯಡ್ ಮಾಡ್ಕೊತಾ ಹೋಗ್ಬೋದಲ್ಲ. ಸೊ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೆ ನಿಮಗೆ ಮಾಡೋಕ್ಕೆ ಮೆಥಡ್ ಈಸಿ ಆಗುತ್ತೆ. ಯಾಕಂದರೆ ಜಾಸ್ತಿ ಆದರೆ ಕಮ್ಮಿ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ, ಕಮ್ಮಿ ಆದರೆ ಜಾಸ್ತಿ ಮಾಡ್ಕೊಳ್ಳೋದು ಈಸಿ ಅಷ್ಟೇ ಅಲ್ಲ, ಬೇಸಿಕ್ ನಮಗೆ ಗೊತ್ತಿರೋದು. ಆ್ಯಂಡ್ ನೋಡಿ ಹೀಗೆ ಕಾಣಿಸ್ತಾ ಇದೆ. ಇದಾದಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫುಲ್ಲು ತುಪ್ಪ ಎಲ್ಲ ಅದಕ್ಕೆ ಇಳಿಬೇಕು, ಹಾಗೆ ನಾವು ಮಿಕ್ಸ್ ಮಾಡ್ಕೊಬೇಕು. ಹಂಗೆ ಅಂದ್ಬಿಟ್ಟು ನಾನು ತುಪ್ಪನೇ ಒಂದು ಮಣ ಬಗ್ಸ್ಕೊತಾ ಇಲ್ಲ, ಸ್ವಲ್ಪ ನಿಮ್ಗೆ ಎಷ್ಟು ಬೇಕು. ಇಲ್ಲಾಂದರೆ ಬೆಣ್ಣೆ ಮಾಡಿಕೊಂಡ್ರೆ, ಬೆಣ್ಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಏನು ಬೇಕಿದ್ರೆ ತಿಂತೀರ ನೋಡಿ, ಮುರಿದ್ರೆ ಒಂಥರ ಚೆನ್ನಾಗಿ, ಯಾವ ಥರ ಎಕ್ಸ್ಪ್ಲೇನ್ ಮಾಡೋದು, ಕ್ರುಮ್ ಅನ್ನೋ ಥರ ಸುಮ್ಮನೆ ಬರುತ್ತಲ್ಲ, ಆ ಥರ ಬರುತ್ತೆ. ಬಟ್ ಇದನ್ನು ಮನೇಲಿ ಮಾಡ್ತೀರಿ, ನಾನು ತುಪ್ಪ ಹಾಕ್ಕೊತಾ ಇದ್ದೀನಿ. ನೀವು ಎಣ್ಣೆ ಕೂಡ ಆಪ್ಷನ್ ಆಗಿ ಮೀನ್ಸ್ ಎಣ್ಣೆ ಹಾಕ್ಕೊಬೋದು. ಅದಾದಮೇಲೆ ನಾನಿಲ್ಲಿ ನೀರು ಹಾಕ್ಕೊತಾ ಇಲ್ಲ, ಹಾಲಲ್ಲಿ ಕಳಿಸ್ಕೊತಾ ಇದ್ದೀನಿ. ಈ ಹಾಲು ಬಂದು ನಾನು ಆಲ್ರೆಡಿ ಕಾಯಿಸಿ ತಣ್ಣಗಾಗಿರೋಂಥ ಹಾಲು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು ಥಿಂಗ್ಸ್ ನಾನು ನೀರಲ್ಲಿ ಕೂಡ ನಾನು ಆ್ಯಡ್ ಮಾಡಿಲ್ಲ, ಹಾಲನ್ನ ಮಾತ್ರ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಗೊತ್ತಾಗುತ್ತೆ, ನಾನು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ, ನಾನು ತೋರಿಸ್ತೀನಿ ಯಾವ ಥರ ಆಗುತ್ತೆ ಅಂತ. ಮೆಜರ್ಮೆಂಟ್ ನೀಟಾಗಿ ಮಾಡಿದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಈ ಒಂದು ಮಳೆಗಾಲದಲ್ಲಿ ನೀವು ಇದನ್ನು ಮಾಡಿಕೊಂಡು ಖಾಲಿಯಾಗೋದು ಆಲ್ಮೋಸ್ಟ್ ನೀವು ತಿನ್ಬೋದು, ಬೇಗ ಖಾಲಿ ಆಗುತ್ತೆ. ಏಕೆಂದರೆ ಹೋಗ್ತಾ ಬರ್ತಾ ತಿಂದೇ ಇರ್ತೀವಲ್ಲ. ಗೋಧಿ ಇದು ಹೆಲ್ತಿ ಕೂಡ, ಯಾವುದೇ ರೀತಿ ಮೈದಾ ಯೂಸ್ ಮಾಡಿಲ್ಲ. ಅನ್ಹೆಲ್ತಿ ಅಂದರೆ ನಿಮಗಿಲ್ಲ ಅನ್ಸೋದು ಸ್ವಲ್ಪ ಸಕ್ಕರೆ ಅನಿಸುತ್ತೆ, ಅದು ಬಿಟ್ಟರೆ ಎಣ್ಣೆ ಅನಿಸುತ್ತೆ. ಎಣ್ಣೆ ನಾವೇನು ಮಾಡೋಕ್ಕಾಗಲ್ಲ. ಬಟ್ ಇನ್ಸ್ಟೆಡ್ ಆಫ್ ಶುಗರ್ ನಾವು ಬೇಕಾದ್ರೆ ಜಾಗ್ರಿ, ಬೆಲ್ಲನ ಹಾಕ್ಕೊಂಡು ಮಾಡ್ಬೋದು ಅಂತ ನಂಗೆ ಗೊತ್ತಿಲ್ಲ, ನಾನು ಟ್ರೈ ಮಾಡ್ತೀನಿ. ಇನ್ ಕೇಸ್ ಅದು ಸಕ್ಸಸ್ ಆದರೆ ನಾನು ನಿಮ್ಗೆ ಕೂಡ ಹೇಳ್ತೀನಿ. ಇದೆಲ್ಲ ನಾವು ಮಿಕ್ಸ್ ಮಾಡ್ಕೊತಾ ಇದ್ದೀವಿ, ಚೆನ್ನಾಗಿ ನಾದ್ಕೊತಾ ಇದ್ದೀವಿ. ನಿಮ್ಗೆ ಗೊತ್ತು, ಗೋಧಿ ಹಿಟ್ಟು ನಾದಿದಷ್ಟು ಚೆನ್ನಾಗಿ ಬರುತ್ತೆ, ಚಪಾತಿಗಾಗಲಿ ಏನಕ್ಕೆ ಆಗಲಿ. ನಮ್ಮ ದೊಡ್ಡಮ್ಮ ನಾದಿಸ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೆ. ಇದೆಲ್ಲ ನಾದಾದಮೇಲೆ ನಾವು ಚಪಾತಿ ಲಟ್ಟಿಸ್ಕೊಂಡಂಗೆ ಲಟ್ಟಿಸ್ಕೊತಾ ಇದ್ದೀವಿ ನೆಕ್ಸ್ಟು. ಬಟ್ ನೀವು ದಪ್ಪ ಬೇಕು ಅಂದರೆ ಜಾಸ್ತಿ ಹೊತ್ತು ಎಣ್ಣೆಲಿ ಕಾಯಿಸ್ಬೇಕಾಗುತ್ತೆ. ಮೀನ್ಸ್ ಕಮ್ಮಿ ಕಮ್ಮಿಲಿ ಇಟ್ಕೊಂಡು ಸ್ವಲ್ಪ ಸಣ್ಣ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಅದನ್ನು ಕೂಡ ನಾನು ತೋರಿಸ್ತೀನಿ, ಆಯಿತಾ. ಸ್ವಲ್ಪ ಸಕ್ಕರೆ ಬೇಕು ಅಂತ ಅನಿಸ್ತು, ಹಾಗಾಗಿ ಇವಾಗ ಮತ್ತೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ನೀವು ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಅಕಾರ್ಡಿಂಗ್ ಟು ಅದ್ರ ವೈಸಲ್ಲಿ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗ್ಬೋದು. ಕಲಿಸಾದ್ಮೇಲೆ ಎಲ್ಲನೂ ಈ ಥರ ನಾವು ಉಂಡೆ ಮಾಡ್ಕೊತಾ ಇದ್ದೀವಿ. ಉಂಡೆ ಮಾಡಿಕೊಂಡು ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಹಾಗೇ ಲಟ್ಟಣಿಗೆ ಮೇಲೆ ಮೀನ್ಸ್ ಮಣೆ ಮೇಲೆಲ್ಲ ನಾನು ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ನಾವು ಇಟ್ಟು ಲಟ್ಟಿಸ್ಬೇಕಾದ್ರೆ ಕಚ್ಕೊಬಾರ್ದು ಅಂತ, ಬಿಕಾಸ್ ಶುಗರ್ ಪೌಡರ್ ಹಾಕಿರೋದ್ರಿಂದ ನಿಮ್ಗೆ ಗೊತ್ತು, ಶುಗರ್ ಪೌಡರ್ ಹಾಕಿದಷ್ಟು ಸ್ವಲ್ಪ ಅದು ಮೆಲ್ಟ್ ಥರ ಫೀಲ್ ಆಗುತ್ತೆ. ಹಾಗಾಗಿ ಅದ್ರ ಮೇಲೂ ಕೂಡ ನಾವು ಹಾಕೊತಾ ಇದ್ದೀವಿ ಸ್ಪ್ರಿಂಕಲ್ಸ್ ಥರ ಅಷ್ಟೇ, ತುಂಬ ಏನು ಹೆವಿ ಅಲ್ಲ. ಅದಾದಮೇಲೆ ಈ ಥರ ತಟ್ಕೊಂಡು ಅದನ್ನು ಲಟ್ಟಣಿಗೆ ಸೈಜು ನೀವು ನೋಡ್ಕೊಳ್ಳಿ. ನಿಮಗೆ ಮಂದ ಬೇಕು ಅಂದರೆ ಸೊ ಮಂದ ಮಾಡ್ಕೊಳ್ಳಿ, ಇಲ್ಲ ಸ್ಲಿಮ್ಮಾಗಿ ಅಂದರೆ ಸಣ್ಣದಾಗಿ ಬೇಕು ಅಂದರೆ ಸಣ್ಣದಾಗಿ ನೀವು ಲಟ್ಟಿಸ್ಕೊಬೇಕಾಗುತ್ತೆ. ನಾವು ಫಸ್ಟ್ ಟೈಮ್ ಮಾಡಿದ್ವಿ, ಸ್ವಲ್ಪ ತೆಳು ಹೋದರೆ ಬೇಗ ನಿಮಗೆ ಬೇಯುತ್ತೆ ಎಣ್ಣೆಲಿ, ಮೀನ್ಸ್ ಕರಿಬೋದು. ಸ್ವಲ್ಪ ಗಟ್ಟಿ ಇದ್ದರೆ ಅದು ಟೈಮ್ ತೊಗೊಳುತ್ತೆ ಅಷ್ಟೇ, ಡಿಫ್ರೆನ್ಸ್ ಅಷ್ಟೇ ಇರುತ್ತೆ. ಬಟ್ ಬೇಗ ಮಾಡಬೇಕು ಅಂದರೆ ಸಣ್ಣದಾಗಿ ಮಾಡ್ಕೊಬೇಕಾಗುತ್ತೆ. ಫಸ್ಟ್ ಲೋಟದಲ್ಲಿ ಟ್ರೈ ಮಾಡಿದ್ವಿ, ಬಟ್ ನಮ್ಗೆ ಇಷ್ಟ ಬಂದಿಲ್ಲ ಅದು ಸೈಜ್ ರೌಂಡಾಗಿ ಕಟ್ ಮಾಡೋಕ್ಕೆ. ಸೊ ಅದನ್ನು ಏನು ಮಾಡಿದ್ವಿ ಅಂದರೆ, ನಾವು ಸಾಲ್ಟ್ ಯೂಸ್ ಮಾಡ್ತೀವಲ್ಲ ಮನೇಲಿ, ಸೊ ಆ ಮುಚ್ಚಳನ ತೊಗೊಂಡು ಕಟ್ ಮಾಡ್ಕೊತಾ ಇದ್ದೀವಿ ಸೈಜು ಅದ್ರ ವೈಸಲ್ಲಿ. ಅದು ಆಲ್ಮೋಸ್ಟು ಬಿಸ್ಕೆಟ್ ಸೈಜೇ ಬರುತ್ತೆ ನಮಗೆ.
ಆ್ಯಂಡ್ ನೋಡೋಕ್ಕೂ ಕೂಡ ಚೆನ್ನಾಗಿತ್ತು. ನಾವೇನಾದರೂ ಕಟ್ ಮಾಡ್ತೀವಿ ನಾವೇ ಕೈಲಂದರೆ ಅದು ನೀಟಾಗಿ ಬರೋಲ್ಲ ಒಂದೇ ಶೇಪಲ್ಲಿ. ಹಾಗಾಗಿ ಈ ಮೆಥಡ್ ನಾವು ಯೂಸ್ ಮಾಡಿದ್ವಿ. ನೀವು ಕೂಡ ಹೀಗೆ ಟ್ರೈ ಮಾಡ್ಬೋದು. ಇದಕ್ಕಿಂತ ಚಿಕ್ಕ ಬೇಕು ಅಂದರೆ ನೀವು ಬೇರೆ ಯಾವುದಾದ್ರೂ ಕ್ಯಾಪ್ ಸ್ವಲ್ಪ ಸ್ಮಾಲ್ ಸೈಜ್ ಇರೋದು ಕೂಡ ನೀವು ಟ್ರೈ ಮಾಡ್ಬೋದು. ಇದಕ್ಕಿಂತ ದೊಡ್ಡದಾದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಅದು ನೋಡೋಕ್ಕೆ ಕಜೆ ಥರನೇ ಫೀಲ್ ಆಗಿಬಿಡುತ್ತೆ. ಸೊ ದಿಸ್ ಇಸ್ ಪರ್ಫೆಕ್ಟ್ ಶೇಪ್ ಅಂತ ಅನಿಸ್ತು ನನಗೆ. ಅದಾದಮೇಲೆ ನಾನು ಹೋದೆ ಏನಂದರೆ ಎಣ್ಣೆಯಲ್ಲಿ ಕರಿಯೋಣ ಅಂತ. ಸೊ ಫುಲ್ ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ. ಎಣ್ಣೆ ತುಂಬ ಕಾಯ್ದಿತ್ತು, ಬಟ್ ಎಣ್ಣೆನ ಸ್ವಲ್ಪ ಕಮ್ಮಿಲೇ ಇಟ್ಟು ಮಾಡಿದ್ರೆ ಬೆಸ್ಟು. ಬೇಗ ಮೇಲೆ ನಿಮಗೆ ಕರ್ಕಲಾಗೋ ಥರ ಫೀಲ್ ಆಗುತ್ತೆ. ಸೊ ಫಸ್ಟ್ ಒನ್ ನಮ್ಮದು ಹೋಯಿತು. ಸೊ ಮತ್ತೆ ಎಣ್ಣೆ ಎಲ್ಲ ಸ್ವಲ್ಪ ತಣ್ಣಗೆ ಹಾಕಿಬಿಟ್ಟು ಅದಾದಮೇಲೆ ನೆಕ್ಸ್ಟಿಂದ ನಾವು ಹಾಕಿದ್ವಿ ಎಣ್ಣೆ. ನೋಡಿ ಇವಾಗೆಲ್ಲ ಹೋಗಿ ಎಲ್ಲ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಈಗ ಅದು ಪರ್ಫೆಕ್ಟ್ ಒಂದು ಹದದಲ್ಲಿ ಬರುತ್ತೆ. ಆ್ಯಂಡ್ ಮೇಲೆ ಬ್ರೌನ್ ಆಗೋ ಥರ ಎಲ್ಲ ಬೇಗ ಆಗೋ ಥರ ಇದ್ದರೆ ಅದು ಒಳಗಡೆ ಬೆಂದಿರಲ್ಲ. ಸ್ವಲ್ಪ ಟೈಮ್ ಬೇಕಾಗುತ್ತೆ ಎಣ್ಣೆಲಿ ಕರಿಯೋಕ್ಕೆ. ಇದು ಸ್ವಲ್ಪ ಪೇಷನ್ಸ್ ಲೆವೆಲ್ ಜಾಸ್ತಿ ಇದ್ದರೆ ಇದು ಆರಾಮಾಗಿ ಮಾಡ್ಬೋದು. ಏನಿಲ್ಲ ಅಂದರೂ ಒಂದ್ಸಲ ಎಣ್ಣೆಲಿ ಹಾಕ್ತೀವಂದರೆ ಅಟ್ಲೀಸ್ಟ್ ಒಂದು 15 to 20 ಮಿನಿಟ್ಸ್ ಆದರೂ ಬೇಕು ಎಣ್ಣೆಲಿ ಕರಿಯೋಕ್ಕೆ ಇದನ್ನು. ನಿಮ್ಮ ಮನೇಲಿ ಮಕ್ಕಳೇನಾದರೂ ಇದ್ದರೆ, ಸ್ವಲ್ಪ ಏಜ್ ಆದವ್ರು ಇದ್ದರೆ, ಇಲ್ಲ ನಮ್ಮಂದ್ರಿಗೂ ಕೂಡ ಅದು ಆಗುತ್ತೆ. ಯಾರಾದರೂ ಏನಾದರೂ ತಿನ್ನಬೇಕು ಸ್ವೀಟಲ್ಲಿ ಅಂದರೆ ಸ್ವಲ್ಪ ನೀವು ಶುಗರ್ ಲೆವೆಲ್ ಅವ್ರಿಗೆ ಇಷ್ಟ ಆಗೋ ಥರ ನೀವು ಅದರಲ್ಲಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಸಿ, ಬಟ್ ಎಣ್ಣೆಲಿ ಕರಿಯೋದಿರುತ್ತಲ್ಲ ಸ್ವಲ್ಪ ಅದೇ ಟೈಮ್ ತೊಗೊಳ್ಳೋದು. ಅದು ಬಿಟ್ಟು ಬೇರೆದೆಲ್ಲ ಬೇಗ ಪಟಾಪಟ್ ಅಂತ ಮಾಡ್ಬೋದು. ನೀವು ಕೂಡ ಮನೇಲಿ ಮಾಡ್ಕೊಂಡು ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ತಿಂಗಳಾದ್ಮೇಲೆ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ಥರ ವೀಡಿಯೋ ಬೇಕು ಅಂತ ನನಗೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ. ಕುಕ್ಕಿಂಗ್ ವೀಡಿಯೋ ಬೇಕಾ ಇಲ್ಲ ಡೈಲಿ ವ್ಲಾಗ್ಸ್ ಬೇಕಾ ಅಂತ ನಾನು ಆದಷ್ಟು ಎಂಗೇಜ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಫೈನಲಿ ನೋಡಿ ಹೆಂಗೆ ತೋರಿಸ್ತಾ ಇದ್ದೀನಿ ಅಂತ. ಕುಕ್ಕಿಂಗ್ ಮಾಡ್ಬೇಕಾದ್ರೆ ಹೇರ್ ಸ್ವಲ್ಪ ಮೈಲ್ಡ್ ಟೈ ಅಪ್ ಮಾಡಿಬಿಟ್ಟಿರ್ತೀನಿ. ಡ್ಯಾನ್ಸ್ ನೀವು ನೋಡ್ತಾ ಇದ್ದೀರಾ, ಬೇಕಿಡ್ ಮಾಡಿರೋ ಥರನೇ ಇದೆ ನೋಡಿ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ತಿನ್ಗೂ ಕೂಡ ಅಷ್ಟೇ ಚೆನ್ನಾಗಿದೆ. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ದಲ್ಲಿ ನಾನು ಕಮೆಂಟ್ ಮಾಡೋದನ್ನ ಬರಿಬೇಡಿ. ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಚೆಕ್ ಬಾಯ್, ಸಿ ಯು ಆಲ್. ಹ್ಯಾಂಡ್ ಸಪೋರ್ಟ್ ಮಾಡೋದನ್ನ ಮರಿಬೇಡಿ, ಓಕೆನಾ.